ಮಳೆಗಾಲ, ಮಳೆ ಚೆನ್ನಾಗಿ ಸುರಿಬೇಕಿತ್ತು, ಹಳ್ಳ ಕೊಳ್ಳಗಳು ತುಂಬಿ ಹರಿಬೇಕಿತ್ತು. ಬಟ್ ಇಲ್ಲಿ ಆಲಮಟ್ಟಿ ಜಲಾಶಯ ಹಿನ್ನೀರು ಪೂರ್ತಿಯಾಗಿ ಖಾಲಿ ಹೊಡಿತಾ ಇದೆ. ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಆವರಿಸಿರುವಂಥದ್ದು. ಆಲಮಟ್ಟಿ ಜಲಾಶಯ ಹಿನ್ನೀರು ಪೂರ್ತಿ ಖಾಲಿ. ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಬರಗಾಲ. ಡೆಡ್ ಸ್ಟೋರೇಜ್ಗೆ ತಲುಪಿದ ಆಲಮಟ್ಟಿ ಡ್ಯಾಂ ಹಿನ್ನೀರು. 11 ವರ್ಷದ ಬಳಿಕ ಅತಿ ಕಡಿಮೆ ಮಟ್ಟಕ್ಕಿಳಿದ ಡ್ಯಾಂ ನೀರು. ಇನ್ನು 15 ದಿನ ಮಳೆಯಾಗದೇ ಇದ್ದಲ್ಲಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತೆ. ಅವಳಿ ಜಿಲ್ಲೆಗಳಲ್ಲಿ ಕುಡಿಯುವ ನೀರು ಮಾತ್ರ ಬಳಕೆಗಿದೆ. ರೈತರ ಕೃಷಿ ಜಮೀನುಗಳ ಉಪಯೋಗಕ್ಕೆ ನೀರೇ ಇಲ್ಲ. ಆಲಮಟ್ಟಿ ಜಲಾಶಯ ಸಾಮರ್ಥ್ಯ 519.60 ಟಿಎಂಸಿ ಅಷ್ಟಿರುವಂಥದ್ದು. ಸದ್ಯ ಜಲಾಶಯದಲ್ಲಿರೋದು 507.86 ಟಿಎಂಸಿ ನೀರು. ಕುಡಿಯೋ ನೀರಿಗಾಗಿ 626 ಕ್ಯೂಸೆಕ್ಸ್ ನೀರು ಹೊರ ಹರಿವು ಇದೆ. ಮಳೆ ಇಲ್ಲದಿರೋದ್ರಿಂದ ಜಲಾಶಯದಲ್ಲಿ ಒಳ ಹರಿವಿಲ್ಲ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಆಲಮಟ್ಟಿ ಆಣೆಕಟ್ಟು ವಿಜಯಪುರ, ಬಾಗಲಕೋಟೆ ಜಿಲ್ಲೆ ಗಡಿಯಲ್ಲಿರುವಂತಹ ಜಲಾಶಯ ಇದು. ಇದು ಮಳೆಗಾಲ, ಸರಿಯಾದ ರೀತಿಯಲ್ಲಿ ಮಳೆ ಸುರಿಯಿತು ಅಂತ ಅಂದ್ರೆ ನದಿಗಳು ತುಂಬಿ ತುಳುಕಬೇಕಿತ್ತು, ತುಂಬಿ ಹರಿಬೇಕಿತ್ತು, ನೀರಿನ ಕೊರತೆನೇ ಆಗಬಾರ್ದು, ಆ ರೀತಿಯಾಗಿರ್ಬೇಕಿತ್ತು. ಬಟ್ ಈಗ ಪ್ರಕೃತಿಯ ವಿಕೋಪದಿಂದ ಮಳೆ ಆಗ್ತಾ ಇಲ್ಲ. ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಲಮಟ್ಟಿ ಜಲಾಶಯ ಅದು ನೀರು ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂತ ಗಮನಿಸ್ತಾ ಇದ್ದೀವಿ. ದಿನಕ್ಕೆ 622 ಕ್ಯೂಸೆಕ್ಸ್ ನೀರು ಕುಡಿಯೋಕ್ಕೆ ಅಲ್ಲಿ ಬಳಕೆ ಆಗುತ್ತೆ. ಬಟ್ ಈಗ ಇರುವಂಥ ನೀರು ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರಿರುವಂಥದ್ದು. ಹಾಗಾಗಿ ಒಳಹರಿವು ಇಲ್ಲದಿರುವಂಥ ಕಾರಣದಿಂದಾಗಿ ಟಿಎಂಸಿ ಕುಸಿತಾ ಇದೆ, ನೀರು ಕುಸಿತಾ ಇದೆ. ಹೀಗಾಗಿ ಜನ ಏನು ಮಾಡಬೇಕಪ್ಪ, ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ಮಾತ್ರ ನೀರು ಬಳಕೆ ಆಗ್ತಾ ಇದೆ. ಕೃಷಿ ಚಟುವಟಿಕೆ ಆಗಿರ್ಬೋದು, ಈಗ ರೈತರು ಕೂಡ ಬೆಳೆಯನ್ನು ನಂಬ್ಕೊಂಡು ಕೂತಿರ್ತಾರೆ, ನೀರೇನು ಬರುತ್ತೆ, ಮಳೆ ಬರುತ್ತೆ ಅಂತ ನಂಬ್ಕೊಂಡು ಕೂತಿರ್ತಾರೆ. ಬಟ್ ಅದು ಕೂಡ ಆಗ್ತಾ ಇಲ್ಲ. ಆಲಮಟ್ಟಿ ಜಲಾಶಯದ ಸಾಮರ್ಥ್ಯ ಇರುವಂಥದ್ದು ಎಷ್ಟು ಅಂದರೆ 519.60 ಟಿಎಂಸಿ ಅಷ್ಟಿರುವಂಥದ್ದು. ಬಟ್ ಸದ್ಯ ಜಲಾಶಯದಲ್ಲಿರೋದು 507.86 ಟಿಎಂಸಿ ನೀರು. ಕುಡಿಯೋ ನೀರಿಗಾಗಿ 622 ಕ್ಯೂಸೆಕ್ಸ್ ನೀರು ಹೊರಹರಿವು ಆಗುತ್ತೆ, ಹೊರಗಡೆ ಹೋಗುತ್ತೆ. ಬಟ್ ಇಲ್ಲಿ ಒಳಹರಿವು ಇಲ್ಲ, ಯಾಕಂದ್ರೆ ಮಳೆ ಆಗಿಲ್ಲ. ಹಾಗಾಗಿ ಒಳಹರಿವು ಇಲ್ಲಿ ಬರ್ತಾ ಇಲ್ಲ. ಇರುವಂಥ ನೀರನ್ನು ಏನಲ್ಲಿ ಸ್ಟೋರೇಜ್ ಇದೆಯಲ್ಲ, ಆ ನೀರನ್ನೇ ಅಲ್ಲಿ ಬಳಕೆ ಮಾಡಬೇಕು. ಒಳಹರಿವು ಯಾವುದೇ ರೀತಿಯಾಗಿಲ್ಲ, ಹೊರಹರಿವು ಹೆಚ್ಚಾಗಿದೆ. 622 ಕ್ಯೂಸೆಕ್ಸ್ ನೀರು ಹೊರಗೆ ಹೋಗುತ್ತೆ. ಸೊ ಹೀಗಾಗಿ ಸಾಕಷ್ಟು ವಿಜಯಪುರ, ಬಾಗಲಕೋಟೆ ಜಿಲ್ಲೆ ಗಡಿಯಲ್ಲಿ ಇರುವಂಥದ್ದು ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ. ರೈತರು ಏನು ಮಾಡಬೇಕು? ಬೆಳೆಯನ್ನು ಬೆಳ್ಕೊಂಡು ಕೂತಿದ್ದಾರೆ, ನೀರೇ ಇಲ್ಲ ಅಂತ ಅಂದರೆ ಲಾಭ ಹೆಂಗೆ ಬರೋದು? ಬೆಳೆ ಕೂಡ ಅಲ್ಲಿ ನಾಶ ಆಗಿ ಹೋಗುವಂಥ ಸ್ಥಿತಿ. ಸೊ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಮಳೆ ನೋಡಿ, ಕಳೆದ ಪ್ರಮಾಣಕ್ಕಿಂತ ಕಳೆದ ಬಾರಿ ಕೂಡ ನಾವು ಏನು ನೋಡಿದ್ವಿ ಮಳೆ, ಆ ರೀತಿಯಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ತುಂಬ ಮಳೆ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಅಂತಂದ್ರೂ ಆಗ್ತಾನೇ ಇಲ್ಲ. ಏನು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿತ್ತೋ ಈ ಬಾರಿ ಹೆಚ್ಚಾಗಿ ಮಳೆ ಆಗುತ್ತೆ ಅಂತ ಹೇಳಲಾಗಿತ್ತು. ನಂತರ ದಿನಗಳಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ, ಹವಾಮಾನದ ವೈಪರೀತ್ಯದಿಂದಾಗಿ ಮಳೆನೇ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ರೈತರಿಗೂ ಕೂಡ.